ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಕನಾಮಿಕ್ಸ್ ಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿಇಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2ರ ಒಂದು ಎಕ್ಸಾಮ್ ಪ್ಯಾಟರ್ನ್ನ ಯಾವ ರೀತಿ ಇದೆ ಅಂತ ನೋಡೋಣ. ಪೇಪರ್ 1 ಇದನ್ನ 1ರಿಂದ 5ನೇ ತರಗತಿಯ ಶಿಕ್ಷಕರಿಗಾಗಿ ಈ ಒಂದು ಪೇಪರ್ 1 ಪತ್ರಿಕೆಯನ್ನು ನಾವು ತೇರ್ಗಡೆ ಆಗಲೇಬೇಕು. ಒಟ್ಟು 2 ಗಂಟೆ 30 ನಿಮಿಷ ಅವಧಿಯಲ್ಲಿ ಪೇಪರ್ 1 ಭಾಷೆ 1 ಅಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಒಟ್ಟು 30 ಪ್ರಶ್ನೆಗಳ 30 ಅಂಕಗಳಿರ್ತವೆ. ಅದೇ ರೀತಿಯಾಗಿ ಲ್ಯಾಂಗ್ವೇಜ್ 2 ಭಾಷೆ 2 ಇಂಗ್ಲಿಷ್ ಇರುತ್ತೆ. ಅದನ್ನು ಸಹ 30 ಪ್ರಶ್ನೆಗಳು 30 ಅಂಕಗಳು. ಇನ್ನು ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ 30 ಪ್ರಶ್ನೆಗಳು 30 ಅಂಕಗಳು. ಇದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಸಹ ಕರಿತೇವೆ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು 30 ಅಂಕಗಳು. ಅದೇ ರೀತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು ಮತ್ತು 30 ಅಂಕಗಳು. ಇನ್ನು ಯಾರು ದೃಷ್ಟಿಹೀನ ಅಭ್ಯರ್ಥಿಗಳು ಇದ್ರೆ ಅವರಿಗೆ ಗಣಿತ ಮತ್ತು ಪರಿಸರಕ್ಕೆ ಬದಲಾಗಿ ಸಮಾಜ ಅಧ್ಯಯನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳು 60 ಅಂಕಗಳನ್ನು ನಾವು ನೋಡ್ತೇವೆ. ಒಟ್ಟು 150 ಪ್ರಶ್ನೆಗಳಿಗೆ 150 ಅಂಕಗಳು ಪೇಪರ್ 1ರಲ್ಲಿರುತ್ತೆ. ಇನ್ನು ಪೇಪರ್ 2 6 to 8 ಟೀಚರ್ಸ್ಗಳಿಗಾಗಿ ಪೇಪರ್ 2ನ್ನ ನಾವು ತೇರ್ಗಡೆ ಆಗಬೇಕು. ಆ ಪರೀಕ್ಷೆಯ ಒಟ್ಟು ಅವಧಿ ನೋಡೋದಾಯ್ತಪ್ಪ ಅಂದರೆ 2 ಗಂಟೆ 30 ನಿಮಿಷಗಳು. ಇದು ಸಹ ಭಾಷೆ 1 ಕಡ್ಡಾಯ 30 ಪ್ರಶ್ನೆಗಳು 30 ಅಂಕ. ಇಂಗ್ಲಿಷ್ 30 ಪ್ರಶ್ನೆಗಳು 30 ಅಂಕಗಳು. ಇನ್ನು ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ ಕಡ್ಡಾಯ. ಇದು ನಾವು ಸೈಕಾಲಜಿ ಮನೋವಿಜ್ಞಾನ ಅಂತೇಳಿ ನಾವು ಕರೀತೇವೆ. ಇನ್ನು ಗಣಿತ ಮತ್ತು ವಿಜ್ಞಾನ ಯಾರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಇರ್ತಾರೋ ಅವರಿಗೆ ಗಣಿತ ಮತ್ತು ವಿಜ್ಞಾನ ಬಿ ಎಸ್ ಸಿ ಬಿ ಎಡ್ ಮಾಡಿದಂತಹ ಶಿಕ್ಷಕರಿಗಾಗಿ ಅದು. ಇನ್ನು ಸಮಾಜ ಅಧ್ಯಯನ ಶಿಕ್ಷಕರು ಅಂದರೆ ಸೋಷಲ್ ಸೈನ್ಸ್ ಹೇಳುವಂತಹ ಒಂದು ಶಿಕ್ಷಕರಿಗೆ ಅಂದರೆ ಯಾರು ಬಿ ಎ ಬಿ ಕಾಮ್ ಮಾಡಿರ್ತಾರೋ ಬಿ ಎ ಬಿ ಎಡ್ ಬಿ ಕಾಮ್ ಬಿ ಎಡ್ ಮಾಡಿರ್ತಾರೋ ಅಂತಹವರಿಗಾಗಿ ಸಮಾಜ ಅಧ್ಯಯನ ಶಿಕ್ಷಕರಿಗಾಗಿ ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನ ಅಂದರೆ 60 ಪ್ರಶ್ನೆಗಳಿಗೆ 60 ಅಂಕಗಳು ಇರ್ತವೆ. ಒಟ್ಟು ಇದು ಸಹ 150 ಪ್ರಶ್ನೆಗಳಿಗೆ ಒಟ್ಟು 150 ಅಂಕಗಳನ್ನು ನಾವು ನೋಡ್ತೇವೆ. ಪ್ರಮುಖವಾಗಿ ಇದರಲ್ಲಿ ನಾವು ಏನು ಜನರಲ್ ಮತ್ತು OBC ಕ್ಯಾಟಗರಿಗಳು 150 ಅಂಕಗಳಿಗೆ 150 ಅಂಕಗಳಿಗೆ 90 ಅಂಕಗಳನ್ನು ಹಾಗೂ SC ST ವಿದ್ಯಾರ್ಥಿಗಳು 150 ಅಂಕಗಳಿಗೆ 83 ಅಂಕಗಳನ್ನು ಪಡಿಬೇಕಾಗ್ತದೆ. ಎಲ್ರಿಗೂ ಸಹ ಧನ್ಯವಾದಗಳು. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟು ಆಲ್.